ಹಾಯ್ ಹಲೋ ನಮಸ್ತೆ. ನಿಮಗೆ ಗೊತ್ತಾ, ನಮ್ಮ ಭಾರತ ದೇಶದಲ್ಲಿ ಪ್ರತಿದಿನ ಸರಿಸುಮಾರು 2.5 ಗಂಟೆಯಿಂದ 3.5 ಗಂಟೆಗಳ ಕಾಲ ಪ್ರತಿ ಮನುಷ್ಯ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಥವಾ ಯೂಟ್ಯೂಬ್ನಲ್ಲಿ ಯಾವುದೋ ಒಂದು ರೀಲ್ಸ್ ಅಥವಾ ವಿಡಿಯೋ ನೋಡಿಕೊಂಡು ಸಮಯನ ವ್ಯಯಿಸ್ತಾ ಇದ್ದಾರೆ. ನಾನು ಯಾಕೆ ವ್ಯಯಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದೀನಿ ಅಂತಂದರೆ, ಅದರಲ್ಲಿ ನಾವು ಉಪಯುಕ್ತ ಮಾಹಿತಿಗಳನ್ನು ಸಹ ನೋಡ್ತಾ ಇರಬಹುದು ಅಥವಾ ನಮಗೆ ಅವಶ್ಯಕತೆ ಇಲ್ಲದಿರುವಂತಹ ವಿಷಯಗಳನ್ನು ಸಹ ನಾವು ನೋಡ್ತಾ ಇರಬಹುದು. ಅದರಲ್ಲೂ ಇಂದಿನ ಯುವಜನಾಂಗಕ್ಕೆ ಮತ್ತು ಮಕ್ಕಳ ಮೇಲೆ ಇದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಹೆಚ್ಚಿನದಾಗಿ ಒಳ್ಳೆಯ ವಿಷಯಕ್ಕಿಂತ ಬೇಡದ ವಿಷಯಕ್ಕೆ. ಕೆಲವೊಂದು ಮಕ್ಕಳಂತೂ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಹಾಗಾದರೆ ನಾವು ನಮ್ಮ ಸಮಯ ಅಥವಾ ನಮ್ಮ ಮಕ್ಕಳ ಸಮಯವನ್ನು ಹೇಗೆ ಸದ್ವಿನಿಯೋಗ ಮಾಡ್ಕೋಬಹುದು? ನಾನು ಹೇಳಿದಾಗೆ ಎರಡು ಗಂಟೆಗಳ ಕಾಲ ಅಂತಲೇ ಅಂದಾಜು ಮಾಡ್ಕೊಳ್ಳೋಣ. ಈ ಒಂದು 2 ಗಂಟೆ ಕಾಲ ಪ್ರತಿದಿನ ನಾವು ಯಾವುದೋ ಒಂದು ಒಳ್ಳೆಯ ಅಭ್ಯಾಸವನ್ನು ಮಾಡೋದ್ರಿಂದ ಬಹುಶಃ ಧ್ಯಾನ, ಯೋಗ ಅಥವಾ ಎಕ್ಸಸೈಸು ಅಥವಾ ಜಿಮ್ಗೆ ಹೋಗೋದು, ಇಲ್ಲ ಯಾವುದೋ ಒಂದು ವಿದ್ಯೆಯನ್ನು ಕಲಿಯುವಂಥದ್ದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ನಾಟಕ ಇರಬಹುದು, ಅಥವಾ ಬುಕ್ ರೀಡಿಂಗ್ ಇರಬಹುದು, ಅಥವಾ ನಮಗೆ ಇಷ್ಟ ಇರುವಂಥ ಯಾವುದೇ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳುವಂಥದ್ದು, ಅಥವಾ ಒಂದು ಒಳ್ಳೆಯ ಸ್ಕಿಲ್ಗಳನ್ನು ಕಲ್ತ್ಕೊಳ್ಳುವಂಥದ್ದು. ಅಷ್ಟೇ ಅಲ್ಲ, ನಮ್ಮ ಮನೆಯವರ ಜೊತೆ, ನಮ್ಮ ಸಂಬಂಧಿಕರ ಜೊತೆ ಒಂದು ಫೋನ್ ಮಾಡಿ ಮಾತಾಡಿ ಅವರ ಕುಶಲೋಪರಿಯನ್ನು ವಿಚಾರಿಸ್ಕೊಳ್ಳುವಂಥದ್ದು. ಹೀಗೆ ಅದನ್ನು ಸದ್ವಿನಿಯೋಗ ಮಾಡಿಕೊಂಡ್ರೆ ಅದು ನಮಗೆ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಅಷ್ಟೇ ಅಲ್ಲ, ನಾವು ಹೆಚ್ಚು ಮೊಬೈಲ್ ಯೂಸ್ ಮಾಡ್ತಾ ಇರೋ ಹಾಗೆ ನಮ್ಮ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ. ಹಾಗಾಗಿ ಇವತ್ತಿನಿಂದ ನಾನು ಅಂದ್ಕೊಳ್ತಾ ಇದ್ದೀನಿ, ಮೊಬೈಲ್ ಯೂಸೇಜ್ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೆಚ್ಚಿನ ಸಮಯವನ್ನು ಕಳೆಯೋದನ್ನು ಕಡಿಮೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೇನಂತೀರಾ?